ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ ಎಪಿಸೋಡ್ 7 ನೋಡಿದ್ಮೇಲೆ ನಂಗೆ ಅನ್ಸಿದ್ದು ಒಂದೇ, ಆ ಅಗ್ನಿ ಪರೀಕ್ಷೆ ಶೋ ಬಗ್ಗೆ ಆಗ್ಲಿ ಎಲಿಮಿನೇಷನ್ ಬಗ್ಗೆ ಆಗ್ಲಿ ಅಲ್ಲಿರೋ ಜಡ್ಜಸ್ ಗಳಿಗೆ ಕ್ಲಾರಿಟಿ ಇಲ್ಲ. ಯಾಕೆ ಅಂದ್ರೆ ಯಾವಾಗ ಬೇಕೋ ಆವಾಗಲೇ ರೂಲ್ಸ್ ಎಲ್ಲ ಚೇಂಜ್ ಮಾಡ್ತಾರೆ, ಕಾಲಕ್ಕೆ ತಕ್ಕಂತೆ ಅಂತಿ ನೋಡು. ಆ ರೀತಿಯಾಗಿ 4 ಸ್ಟಾರ್ ಕೊಟ್ಟು ಸೇವ್ ಮಾಡೋದು ಅವರೇ, ಅದಾದ್ಮೇಲೆ ಟೀಮ್ ಲೀಡರ್ ಅಂತ ಮಾಡೋದು ಅವರೇ, ಟೀಮ್ ಕ್ಯಾಪ್ಟನ್ ಅಂತ ಹೇಳೋದು ಅವರೇ, ಕೊನೆಗೆ ಕ್ಯಾಪ್ಟನ್ನೇ ಮನೆಗೆ ಕಳ್ಸೋದು ಅವರೇ. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ನನ್ನ ವಾದ ಏನಂದ್ರೆ ಮೇನ್ ಆಗಿ ಹೇಮಲತಾ ಅವರು ಪರ್ಫೆಕ್ಟ್ ಸೂಟ್ ಆಗ್ತಾರೆ, ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನೋ ವಾದ ಅಲ್ಲ. ಹೌದು, ಅವ್ರು ಮೇನ್ ಮಾತಾಡಕ್ ಹಿಂದೆ ಮುಂದೆ ನೋಡ್ತಾರೆ, ಅವರು ಕ್ವಿಟ್ ಆಗಿದ್ದೆ ಒಳ್ಳೇದು. ಬಟ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ 4 ಸ್ಟಾರ್ ಕೊಡ್ತಾರೆ, ಕ್ಯಾಪ್ಟನ್ ಮಾಡ್ತಾರೆ, ಅಲ್ಲಿ ಕರ್ಸ ಮೇಲೆ ಅಟ್ಲೀಸ್ಟ್ ಹೇಮಲತಾ ಅವರಿಗೆ ಮಾತಾಡಲು ಅವಕಾಶನೇ ಕೊಡ್ತಾ ಇಲ್ಲ. ಯಾವಾಗಾದ್ರೆ ಕಿರಣ್ ಶಾಸ್ತ್ರಿನ ಕರ್ಕೊಂಡ್ ಬಂದ್ರು ಆವಾಗ್ಲೇ ಜಡ್ಜಸ್ ಯಾಂಕರು ಎಲ್ಲರೂ ಹೇಮಲತಾ ಅವ್ರ ಮೇಲೆ ಮುಗಿಬಿದ್ರು. ಅಲ್ಲ, ನೀವು ಹಾಗೆ ಏನು ಗೋಲ್ಡ್ ಕೊಟ್ಟಿದ್ರಿ, ಕರ್ಕೊಂಡಿದ್ರಿ, ಅದಾಯ್ತು ಇದಾಯ್ತು. ಒಬ್ಬ ವ್ಯಕ್ತಿ ನಮ್ಮ ಹತ್ರ ಇದ್ಮೇಲೆ ಎಷ್ಟು ಚೆನ್ನಾಗಿರ್ತೀವಿ, ಎಷ್ಟು ದಿನ ಇರ್ತೀವಿ, ಎಷ್ಟು ಗಂಟೆ ಇರ್ತೀವಿ, ಆ ಟೈಮಲ್ಲಿ ಆ ವ್ಯಕ್ತಿ ಯಾವ ರೀತಿ ಬಿಹೇವ್ ಮಾಡ್ದ, ಆ ವ್ಯಕ್ತಿಲಿರೋ ನೆಗೆಟಿವ್ ಪಾಯಿಂಟ್ಸ್ ಏನು, ಪಾಸಿಟಿವ್ ಪಾಯಿಂಟ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಅದನ್ನ ಬಿಟ್ಬಿಟ್ಟು ಒಂದಂತೂ ಸತ್ಯ ಕ್ಲಿಯರ್ ಕಟ್ ಆಗಿ ನಾನು ಅಗ್ನಿ ಪರೀಕ್ಷೆ 7 ಎಪಿಸೋಡ್ ನೋಡ್ಮೇಲೆ ಒಂದು ಅರ್ಥ ಆಗಿದ್ದೇನಂದ್ರೆ, ಯಾರಾದ್ರೆ ಯಾಂಕರ್ಗೆ ಮತ್ತೆ ಜಡ್ಜಸ್ಗೆ ಬಕೆಟ್ ಹಿಡಿತಾರೋ ಅವರೇ ಸಕ್ಸಸ್ ಆಗ್ತಾರಲ್ಲಿ. ನೀನೇನಾದ್ರೂ ಯಾಂಕರಿಗೋ ಇಲ್ಲ ಯಾರಿಗೆ ಜಡ್ಜಸ್ಗಳಿಗೆ ಏನಾದ್ರೂ ಒಂದು ಮಾತಂದು ಅನ್ಕೊಂಡೆ ನೀವು ಔಟು. ಆ ರೀತಿ ಆಗ್ತದೆ. ಎಕ್ಸ್ಪೆಷಲಿ ಮೊನ್ನೆ ಸ್ನೇಹ ಅಂತ ಒಬ್ರು ಇದ್ರಲ್ಲ, ಅವ್ರಿಗೆ ಆಗಿದ್ದು ಅದನ್ನೇ. ವಿನಯ್ ಗೌಡ ನಾಮಿನೇಟ್ ಮಾಡಿದ್ಕೆ ಅವ್ರು ಯಾರು ಸೆಲೆಕ್ಟೇ ಮಾಡಲಿಲ್ಲ ಅಲ್ಲಿ. ಅವ್ರು ಕೊಟ್ಟ ರೀಸನ್ಸು ಕರೆಕ್ಟ್ ಇತ್ತು, ಅವ್ರು ಹೇಳೋ ವಾದನೂ ಕರೆಕ್ಟ್ ಇತ್ತು, ಆದ್ರೆ ಸೆಲೆಕ್ಟ್ ಮಾಡಲ್ಲ. ಯಾಕಂದ್ರೆ ನೀವು ಜಡ್ಜಸ್ಗೆ ಬೈದಿರಾ, ಜಡ್ಜಸ್ನೇ ಟಾರ್ಗೆಟ್ ಮಾಡ್ತೀರಾ, ನೀವು ಜಡ್ಜಸ್ನೇ ಕ್ವಶನ್ ಮಾಡ್ತೀರಾ, ನೀವು ಅದಕ್ಕೆ ಸೆಲೆಕ್ಟ್ ಮಾಡಲ್ಲ. ಕ್ಲಿಯರ್ ಕಟ್ ಆಗಿ ನನಗೆ ಗೊತ್ತಾಗ್ತಿಲ್ಲ, ಈಗೋ ಇಂದ ನಡೆಸ್ತಾ ಇದ್ದಾರೆ ಅವರಲ್ಲಿ ಜಡ್ಜಸ್ ಅಂತ ಅನಿಸ್ತಾ ಇದೆ. ನಾವು ತಮ್ಮನೆ ಮೇಲೆ ನೀವು ನೋಡಿರ್ಬೋದು, ಅಲ್ಲಿ ನಾವು ಒಂದು ಅಗ್ನಿಪಥ್ ಶೋ ಬಗ್ಗೆ ಆಗಿರ್ಬೋದು, ಎಲಿಮಿನೇಷನ್ ಬಗ್ಗೆ ಆಗಿರ್ಬೋದು, ಜಡ್ಜಸ್ಗಳಿಗೆ ಕ್ಲಾರಿಟಿ ಇಲ್ಲ. ಇನ್ನು ನಮಗೂ ನಿಮ್ಗೆ ಏನು ಕ್ಲಾರಿಟಿ ಬರುತ್ತೆ ಅಲ್ಲಿ? ಸಾಧ್ಯನೇ ಇಲ್ಲ. ಏನೋ ಒಂದು ವೇಲ್ ತಗೊಂಡು ಹೋಗ್ತಾರೆ ಅಷ್ಟೇ ಅವರು. ಯಾವಾಗ ಬೇಗ ಅವಾಗ ರೂಲ್ಸ್ ಚೇಂಜ್ ಮಾಡ್ತಾರೆ, ಯಾವಾಗ ಬೇಗ ಅವಾಗ ರೂಲ್ಸ್ ಆ್ಯಡ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಹೇಳಿದ್ರು ಟೀಮ್ ಲೀಡರ್ ಹೆಲ್ಮೆಟ್ ಆಗಲ್ಲ ಅಂತ. ಅವ್ರು ಯಾರೋ ವೀಕ್ ಇದ್ದವ್ರನ್ನ ಕರೆಸಿ ಅವ್ರನ್ನ ನೀವೊಬ್ಬರನ್ನ ತೆಗಿಬೇಕಂತ ರೂಲ್ಸ್ ಇರೋದು ಆಕ್ಚುಲಿ ಹೇಳ್ಬೇಕಂದ್ರೆ. ಆ ರೀತಿ ಅಲ್ಲ. ಈ ನಿರಂಜನ್ ದೇಶಪಾಂಡೆ ಆಂಕರಿಂಗ್ ಮಾಡ್ತಾರ, ಇಲ್ಲಾಂದ್ರೆ ಬಕೆಟ್ ಇಡ್ತಾರೆ ಕಿರಣ್ ಶಾಸ್ತ್ರಿಗೆ? ಅರ್ಥ ಆಗ್ತಿಲ್ಲ ನನಗೆ. ಯಾಕೆ ಅಂದ್ರೆ ಕಿರಣ್ ಶಾಸ್ತ್ರಿಗೆ ಬಕೆಟ್ ಇಡದೇ ಕೆಲಸ ಆಯ್ತು. ಒಬ್ಬೊಬ್ಬೊಬ್ಬ ನೀವು ಕಿರಣ್ ಅವ್ರನ್ನ ತಗೊಂಡಿದ್ರ, ವೀಕ್ ಅಂತ ಹೇಳ್ತಿದ್ರ, ಹಾಗೆ ಹೇಳ್ತಿದ್ರ. ಅಲೋ ಸರ್, ಅವ್ರ ರಿಂಗ್ ಹಾಕಿಲ್ಲ ಟಾಸ್ಕ್, ಆ ಟಾಸ್ಕ್ ರಿಂಗ್ ಗೆಲ್ಲಕ್ಕೆ ಅವ್ರೇನು ಸ್ವಂತ ಬಾಡಿ ಉಪಯೋಗಿಸಿದ್ರೆ ಸ್ವಂತ ಎಫರ್ಟ್ ಹಾಕಿ ಗೆಲ್ಲಿದ್ದಲ್ಲ ಅದು. ಆ ಕಡೆ ಪ್ರಿಯಾಂಕಾ ಇದ್ರಲ್ಲ, ಪ್ರಿಯಾಂಕಾ ಎಳಿತಾ ಇದ್ರು, ಅವ್ರು ದೂರ ಇತ್ತು, ಅವ್ರ ಹತ್ರ ಇತ್ತು, ಆ ಕಾರಣಕ್ಕೆ ವಿನ್ ಆಗಿದ್ದ ಆ ವ್ಯಕ್ತಿ. ಹಂಗಂತ ಆ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಸೂಟ್ ಆಗಲ್ಲ ಅಂತ ಹೇಳಲ್ಲ, ಆ ಚೆನ್ನಾಗಿ ಆಡ್ತಿಲ್ಲ ಅಂತಲ್ಲ. ನೀವು ಅವ್ರಿಗೆ ಬಕೆಟ್ ಹಿಡಿಯೋ ಅವಶ್ಯಕತೆ ಏನಿದೆ ಅಲ್ಲ. ಈಗ ಹೇಮಲತಾ ಅವ್ರು ಬಂದಿದ್ದಾರೆ, ಅವ್ರು ಡಿಬೇಟ್ ಮಾಡ್ಕೊಂತಾರೆ, ಅವ್ರು ಮಾತಾಡ್ತಾರೆ, ಕೊನೆಗೆ ನೀವು ಆನ್ಸರ್ ಹೇಳಿ, ಕೊನೆಗೆ ನೀವು ಜಡ್ಜ್ಮೆಂಟ್ ಹೇಳಿ. ಅವ್ರಿಗೆ ಮಾತಾಡಲು ಅವಕಾಶನೇ ಕೊಡಲ್ಲ ಅಂದ್ರೆ ಹೇಗೆ ಅಲ್ಲ. ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಅಗ್ನಿ ಪರೀಕ್ಷೆ ಎಪಿಸೋಡ್ ಆಗಿದ್ದು ಕೂಡ ಅದೇ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಲ್ಲ, ನಿರಂಜನ್ ದೇಶಪಾಂಡೆ ಏನೋ ಬಕೆಟ್ ಹಿಡಿತಾರೆ ಕಂಟೆಸ್ಟೆಂಟ್ಗಳು, ಕೆಲವ್ರಿಗೆ ಮಾತ್ರ. ಆ ಜಡ್ಜಸ್ಗಳಿಗೇನೋ ಕ್ಲಾರಿಟಿ ಇಲ್ಲ. ಏನು ಗೊತ್ತಾ, ಎಲಿಮಿನೇಷನ್ ಬಗ್ಗೆ ಆಗಿರ್ಬೋದು, ಆ ಅಗ್ನಿ ಪರೀಕ್ಷೆ ಶೋ ಬಗ್ಗೆ ಆಗಿರ್ಬೋದು, ಅವರಿಗೆ ಮನಸ್ಸಿಗೆ ಬಂದ ಹಾಗೆ ರೂಲ್ಸ್ನೆಲ್ಲ ಚೇಂಜ್ ಮಾಡ್ತಾರೆ. ನಿನ್ನೆ ಎಕ್ಸಾಕ್ಟ್ ಆಗಿ ನಡೆದಿದ್ದು ಅದನ್ನೇ. ಇನ್ನು ಮೇನ್ ಆಗಿ ಆ ಒಂದು ಇದ್ರಲ್ಲಿ ಹೇಳ್ಬೇಕಂದ್ರೆ, ಲಕ್ಷ್ಮೀಗೌಡ ಆಗಿರ್ಬೋದು, ಮಾಡ್ರನ್ ಕವಿ ಮಂಜಾ ಆಗಿರ್ಬೋದು, ಚರಣ್ ಶೆಟ್ಟಿ ಆಗಿರ್ಬೋದು, ಅದ್ಭುತವಾಗಿ ಅವರ ವಾದನ, ಕಿರಣ್ ಶಾಸ್ತ್ರಿ ಆಗಿರ್ಬೋದು, ಅದ್ಭುತವಾಗಿ ಅವರ ವಾದನ, ಅವ್ರ ಮಾತುಗಳನ್ನ ತುಂಬಾ ಚೆನ್ನಾಗಿ ಆಡಿದ್ರು. ಎಕ್ಸಲೆಂಟ್ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಇಂಥ ಕಂಟೆಸ್ಟೆಂಟ್ ಬೇಕಂತಾನೆ ಹೇಳ್ಬೋದು. ಬಟ್ ಅವ್ರ ಆಟನ ಅವ್ರು ಆಡಕ್ ಬಿಡಿ ಅಲ್ಲ, ಜಡ್ಜಸ್ಗಳಾಗಿರ್ಬೋದು, ಅಲ್ಲಿರೋ ಆಂಕರ್ ಆಗಿರ್ಬೋದು, ಅದನ್ನ ಬಿಟ್ಬಿಟ್ಟು ಸುಮ್ಮನೆ ನೆಗ್ಲಿಜೆನ್ಸ್ ಮಾಡೋದು, ಅವ್ರ ಮೇಲೆ ಅಫೆಂಡ್ ಆಗೋದು, ಅವ್ರ ಮೇಲೆ ಮಾತಾಡಕ್ಕೆ ಅವಕಾಶನ ಕೊಡ್ತಿರ್ಬೋದು. ಸಂಗೀತ ಎಕ್ಸ್ಪ್ರೆಷನ್ ಅಂತ ನೋಡಬಾರ್ದು. ಅಲ್ಲ, ಲಕ್ಷ್ಮೀಗೌಡ ಅವರು ಯಾವಾಗಾದ್ರೆ ನಮ್ಮ ಇವ್ರ ರತ್ನಮ್ಮ ಅವ್ರನ್ನ ಮತ್ತೆ ರೋಹಿಣಿ ಅವ್ರನ್ನ ತಗೊಂಡ್ರು, ಓಯ್ ಯಾಕೆ ಏನು ಈ ಎಕ್ಸ್ಪ್ರೆಷನ್ಸ್ ಯಾಕೆ? ಅವ್ರು ಬಿಟ್ಬಿಡಿ ಅಲ್ಲ, ಅವ್ರು ಆಡ್ತಾರೆ, ಕೊನೆಗೆ ನೀವು ಜಡ್ಜ್ಮೆಂಟ್ ಮಾಡಿ. ಮಧ್ಯದಲ್ಲಿ ಹೋಗಿ ಈಗೀಗ ಆವೆಲ್ಲ ಆಡ್ಸ್ಕೊಳಕ್ ಹೋಗ್ಬೇಡಿ ಅಂತ ಒಂದು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ನಿನ್ನ ಜಡ್ಜಸ್ ಮಾಡಿದ್ದು ಅದನ್ನೇ, ನಿರಂಜನ ಮಾಡಿದ್ದು ಅದನ್ನೇ. ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಹೆಂಗೆ ಗೊತ್ತಾ, ಹೇಮಲತಾ ಬಿಗ್ ಬಾಸ್ ಮನೆಯಿಂದ ಕ್ವಿಟ್, ಅಗ್ನಿ ಪರೀಕ್ಷೆಯಿಂದ ಕ್ವಿಟ್ ಆಗಿದೆ, ಒಳ್ಳೇದಾಯ್ತು. ಯಾಕಂದ್ರೆ ಅವ್ರು ಅಲ್ಲಾಗ ಆಡೋಕ್ಕಾಗಲ್ಲ. ಈ ವಿಷಯದ ಬಗ್ಗೆ ಯಾರ್ಯಾರು ಯಾವ ಟೀಮಲ್ಲಿ ಕರೆಕ್ಟಾಗಿ ವಾದ ಮಾಡಿದ್ರು, ಆ 3 ಜನದಲ್ಲಿ ಎಲಿಮಿನೇಷನ್ ಆಗಿದ್ದು ಸರಿ ಇತ್ತಾ? ಮೇನ್ ಆಗಿ ಕೊನೆಯಲ್ಲಿ ಪ್ರಿಯಾಂಕಾ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಪ್ರಿಯಾಂಕಾ ಅವ್ರನ್ನ ಎಲಿಮಿನೇಟ್ ಮಾಡೋ ಕಾರಣಗಳೇನು? ಜಡ್ಜಸ್ಗಳು ಎಲ್ಲೋ ಹುರ್ಕೊಂಡಾರೆ ಗುರು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಗಿದ್ದು ಅದೇ ಆಗಿದ್ದು. ಕ್ಲೀನ್ ಆಗಿ ಎಪಿಸೋಡ್ ಬಗ್ಗೆ ರಿವ್ಯೂ ಮಾಡ್ತಾ ಮಾತಾಡೋಣ.
ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ. 500, 600, 800, 900 ವ್ಯೂಸ್ ಬಂದ್ರೆ ಲೈಕ್ ಮಾತ್ರ 10-20 ಮಾತ್ರ ಉಳಿಯುತ್ತೆ. ದಯವಿಟ್ಟು ಹೊಸಬ್ರ ಚಾನಲ್ಗೆ ವಿಸಿಟ್ ಕೊಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ವಿಡಿಯೋನ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಬೇರೆಯವರಿಗೆ ಸಜೆಸ್ಟ್ ಆಗುತ್ತೆ, ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಮೇನ್ ಆಗಿ ನಿರಂಜನ್ ದೇಶಪಾಂಡೆ ಬರ್ತಾರೆ, ಆ ನ್ಯಾರಿಗೆ ಅವಾಗ ಹರದ್ ಬಿಡ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಕೆಲವು ಸಲ ಹೇಳ್ದಲ್ಲ ಬ್ಲಡ್ಡಿ ಕಾಮನರ್ಸ್ ಅಂತ ಪದಗಳು ಯೂಸ್ ಮಾಡ್ತಾರೆ, ಆ ರೀತಿ ಎಲ್ಲ ಇರ್ತಿತ್ತು. ನಿನ್ನ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಹೇಳ್ದಲ್ಲ, ಶಾಕ್ ಆಯ್ತು. ಎಲಿಮಿನೇಷನ್ ವೀಕ್ ಅಂತ ಎಲಿಮಿನೇಷನ್ ಮಾಡ್ತಾರೆ ಅನ್ಕೊಂಡಿರಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಎಲಿಮಿನೇಷನ್ ಅಂತ ಹೇಳ್ತಾರೆ. 4 ಜನ ಇವ್ರ ಕ್ಯಾಪ್ಟನ್ಸ್ ಅಲ್ಲಿ ಇರ್ತಾರಲ್ಲ, 4 ಜನ ಕ್ಯಾಪ್ಟನ್ಸ್ ಅವ್ನ ಕರೆದು ಅವ್ರ ಟೀಮ್ ಅಲ್ಲೇನೆ 3 ಜನನ ಇವ್ರ ವೀಕು, ಇವ್ರ ಸ್ಟ್ರಾಂಗು, ಇವ್ರು ಯಾವ ಕಾರಣಕ್ಕಂತ ಡಿಬೇಟ್ ಮಾಡ್ಕೋಬೇಕು, ಆರ್ಗ್ಯುಮೆಂಟ್ ಮಾಡ್ಕೋಬೇಕು. ಆ ಆರ್ಗ್ಯುಮೆಂಟ್ ಅಲ್ಲಿ ಯಾರಾದ್ರೆ ಕರೆಕ್ಟ್ ಪಾಯಿಂಟ್ಸ್ ಇರ್ತಾರೋ, ಕರೆಕ್ಟ್ ಆಗಿ ಇರ್ತಾರೋ ಅವ್ರನ್ನ ಸೇವ್ ಮಾಡಿ ಮಿಕ್ಕಿರೋನ್ನ ಎಲಿಮಿನೇಟ್ ಮಾಡ್ತಾರೆ. ಆಗಿದ್ದು ಅದು ಸರಿನಾ. ಇನ್ನು ಯಾವ ಟೀಮಲ್ಲಿ ಯಾರ್ಯಾರು ಬಂದ್ರು ಏನಂತ ಮಾತಾಡೋಣ. ಮೊದಲನೇದಾಗಿ ಪೂರ್ಣಿ ಬರ್ತಾರೆ. ಪೂರ್ಣಿಮಾ ಅವ್ರು ಬಂದ್ಮೇಲೆ 3 ಜನನ ತಗೊಂತಾರೆ. ಒಂದು ಮಾಡ್ರನ್ ಮಂಜಾ ಕವಿ. ನನ್ಗನ್ಸಿದ್ದಂದ್ರೆ 100% ಅವ್ರು ತಗೊಂಡಿದ್ದೇ ತಪ್ಪು. ಯಾಕಂದ್ರೆ ಆ ವ್ಯಕ್ತಿ ಒಳ್ಳೆ ಟ್ಯಾಲೆಂಟ್ ಇದೆ, ಒಳ್ಳೆ ಮಾತಿದೆ, ಒಳ್ಳೆ ಇದಿದೆ, ಸೂಪರ್ ಆಗಿ ಆಡ್ತಾರೆ. ನನ್ನ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ 100% ಆಗಿ ಸೀಸನ್ಗೆ ಏನೋ ಸೆಲೆಕ್ಟ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಇನ್ನು ಅವ್ರಿಗೇನೋ ಕೊಟ್ಟಿಲ್ಲ, ಚಾನ್ಸ್ ಕೊಡ್ತಾರೆ. ಅವ್ರು ಕೊಟ್ಟಿರೋ ರೀಸನ್ಸ್ ಏನಂದ್ರೆ ಪೂರ್ಣಿಮಾ ಅವರು ಜಾಸ್ತಿ ಮಾತಾಡ್ತಾರೆ, ಅವ್ರು ಟಾಸ್ಕ್ ಆಡೋಕ್ಕಾಗಲ್ಲ, ಅವ್ರು ಇದು ಮಾಡೋಕ್ಕಾಗಲ್ಲ, ಸುಮ್ಮನೆ ಇದಿರ್ತಾರೆ, ಹಾಗೆ ಹೀಗೆ ಏನೋ ಅಂತೆಲ್ಲ ಹೇಳ್ತಾ ಇದ್ರು. ಅವ್ರಿಗೆ ಕೊಟ್ಟ ರೀಸನ್ಸು ನನಗೂ ಇಷ್ಟ ಆಗಲಿಲ್ಲ, ಅಲ್ಲಿರೋ ಜಡ್ಜಸ್ಗೂ ಇಷ್ಟ ಆಗಲಿಲ್ಲ. ಕೊನೆಗೆ ಅವ್ರನ್ನ ಸೇವ್ ಮಾಡಿ ಸಂಗೀತ ಅವ್ರನ್ನ ಕಳಿಸ್ತಾರೆ. ಅದಾದ್ಮೇಲೆ ಇವರಿಬ್ಬಿರ್ತಾರೆ, ಸುಷ್ಮಿತಾ ಮತ್ತು ದೀಕ್ಷಿತಾ ಇದ್ಮೇಲೆ ಇವರಿಬ್ರು ಒಂದು ವಾದ ಪ್ರತಿವಾದ ಆದ್ಮೇಲೆ ಇವರಿಬ್ಬರಲ್ಲಿ ಮಾಡ್ರನ್ ಕವಿ ಮಂಜ ಕರೆಕ್ಟಾಗಿ ಹೇಳ್ತಾರೆ, ನಾನು ಕೊಟ್ಟಿರೋ ಅವಕಾಶನ, ನಾನು ಕೊಟ್ಟಿರೋ ಕೆಲವು ಸಮಯವನ್ನ ನಾನು ಕರೆಕ್ಟಾಗಿ ಉಪಯೋಗಿಸಿದ್ದೀನಿ. ಎಂಟರ್ಟೈನ್ಮೆಂಟ್ ಬಂದಾಗ ನಾನು ಯಾವ ಬೇಕಾದ್ರೂ ಎಂಟರ್ಟೈನ್ಮೆಂಟ್ ಮಾಡ್ತೀನಿ, ಬಟ್ಟೆ ಹಾಕ್ಬೇಕಾದ್ರೂ ಎಂಟರ್ಟೈನ್ಮೆಂಟ್ ಮಾಡ್ತೀನಿ, ಬಟ್ಟೆ ಬೇಕಾದ್ರೂ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಅಲ್ಲಿದ್ದು ಹೈಯೆಸ್ಟ್ ಬಟ್ಟೆ ಯಾರು ಯೂಸ್ ಮಾಡ್ತಾರೆ ಅಂತ. ಹೌದಾ, ನನ್ನಷ್ಟು ಅರ್ಧದಷ್ಟು ಕೂಡ ಕೆಲವರು ಹಾಕೊಂಡಿರಲಿಲ್ಲ. ನಾನು 21 ಜೊತೆ ಬಟ್ಟೆ ಹಾಕೊಂಡಿದ್ದೀನಿ ನನ್ನ ಮೈ ಮೇಲೆ. ಇನ್ನೂ ಕೆಲವರು ಕೇವಲ 10 ಜನಕ್ಕೆ ಮಾತ್ರ ಸೀಮಿತವಾಗಿತ್ತು. ನಾನು ಕರೆಕ್ಟಾಗಿ ಆಡಿದ್ದೀನಿ, ನಾನು ಕರೆಕ್ಟಾಗಿದ್ದೀನಿ, ಕರೆಕ್ಟಾಗಿ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತೀನಿ ಅಂತೇಳಿ ಅವರ ವಾದನ ಅದೇನು ಅಂತೀವಲ್ಲ, ನೆಲ್ಲ ಗುದ್ದಿ ಹೇಳ್ತೀವಿ ಅಂತೀವಿ ನೋಡು, ಆ ರೀತಿ ಹೇಳ್ತಾ ಇದ್ರು. ಸೂಪರ್ ಆಗಿತ್ತು ಕಾನ್ವರ್ಸೇಷನ್ ಮಾತ್ರ. ಹಂಗಂತ ಪೂರ್ಣಿಮಾ ಅವರು ಹೇಳಿದ ಪಾಯಿಂಟ್ಸ್ ಕರೆಕ್ಟ್ ಇತ್ತು, ತಪ್ಪಿತ್ತು ಸ್ವಲ್ಪ. ಆಕ್ಚುಲಿ ಹೇಳ್ಬೇಕಂದ್ರೆ ತಪ್ಪು. ಅವ್ರ ವೀಕ್ ಅಂತ ನನಗೆ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ, ಬೇರೆ ಕೂಡ ಹಂಗೆ ಅನಿಸ್ತಾ ಇದೆ. ಅದಾದ್ಮೇಲೆ ಸುಷ್ಮಿತಾ ಮತ್ತು ದೀಕ್ಷಿತಾ ಇವರಿಬ್ಬರು ವಾದ ಮಾಡ್ತಾರೆ. ಏನಂತ, ನನಗೆ ಸಿಕ್ಕಿರೋ ಪಾಯಿಂಟ್ಸ್ ಅಲ್ಲಿ ಪೂರ್ಣಿಮಾ ಅವ್ರು ಹೇಳ್ತಾರೆ, ಮಣ್ಣು ರಿಂಗ್ ಕೀ ಹುಡುಕ ಟಾಸ್ಕ್ ಅಲ್ಲಿ ಆ ಕೀ ಹುಡುಕೋದಾಗಿತ್ತು ಆರಾಮಾಗಿ, ನಿಮಗೆ ತುಂಬಾ ಫಿಸಿಕಲ್ ಇದೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅದನ್ನೆಲ್ಲ ನೀವು ಲೂಸ್ ಮಾಡ್ಕೊಂಡು ಅಷ್ಟೇನು ಚೆನ್ನಾಗಿ ಆಡಲಿಲ್ಲ, ನೀವು ಪ್ರಯತ್ನ ಮಾಡ್ಬೋದಾಗಿತ್ತು, ವೇಸ್ಟ್ ಆಯ್ತು, ಹಾಗೆ ಅಂತ ಅವ್ರ ಮೇಲೆ ಅಫೆಂಡ್ ಆಗ್ತಾರೆ. ಅದಾದ್ಮೇಲೆ ಅವ್ರಿಗೆ ಡಿಫೈನ್ ಮಾಡ್ಕೊಂತಾರೆ, ನಾನು ನೇಲ್ಸ್ ಇತ್ತು, ಉಗುರಿತ್ತು, ತೆಗಿಯಕ್ಕಾಗ್ತಿರಲಿಲ್ಲ, ನೋವಾಗ್ತಾ ಇತ್ತು ಅಂತೆಲ್ಲ ಹೇಳ್ತಾರೆ. ಬಟ್ ಡಿಫೈನ್ ಮಾಡ್ಕೊಡೋದಂತ ಓಕೆ. ಅದಾದ್ಮೇಲೆ ದೀಕ್ಷಿತ್ ಅವ್ರ ಬಗ್ಗೆ ಒಂದು ಹೇಳ್ತಾರೆ, ಮೈಂಡ್ ಗೇಮ್ ಅಲ್ಲಿ ತಗೊಂಡಾಗ, ಮೈಂಡ್ ಗೇಮ್ ಅಲ್ಲಿ ಅಂತ ಇದ್ದಾಗ ಏನಾಗ್ತಾ ಇತ್ತಂದ್ರೆ, ನೀವು ಆ ಪಿ ಬಲೂನ್ ನಡೆದ್ರೆ ಚೆನ್ನಾಗೇ ಆಡಿದ್ರು, ಬಟ್ ಅಲ್ಲಿ ಯಾರೋ ಒಬ್ಬರನ್ನ ಏನಂತೀವಿ ಸೆಲೆಕ್ಟ್ ಮಾಡ್ಕೊಂಡ್ಲೇಬೇಕಲ್ವಾ, ಆ ರೀತಿ ತಗೊಂಡಾಗ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ನಮ್ಮ ಪೂರ್ಣಿಮಾ ಅವರು ಸೆಲೆಕ್ಟ್ ಮಾಡ್ಕೊಂಡಾಗ ಅವರು ಇಬ್ರು ವಾದ ಡಿಬೇಟ್ ಆದ್ಮೇಲೆ ಕೊನೆಗೆ ಅವರ ಟೀಮ್ಲಾಗಿರೋ ಸಂಗೀತ ಅವರೇ ಮಾಡ್ರನ್ ಕವಿನ ಸೇವ್ ಮಾಡಿ ಇಬ್ಬರನ್ನ ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ಗೆ ಟೊಮೊಟೊ ಹೊಡೆಯೋದು. ಈ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ನನ್ಗನ್ಸಿದ್ದೇನಂದ್ರೆ, ಅಲ್ಲಿ ಯಾರು ಮೇಲೂ ಅಲ್ಲ, ಯಾರು ಕೀಳು ಅಲ್ಲ, ಇಬ್ರು ಕೂಡ ಸೇಮ್ ಡಿಬೇಟ್ ಮಾಡ್ಕೊಂಡ್ರು. ಬಟ್ ಸುಷ್ಮಿತ್ ಅವ್ರು ಏನಂದ್ರೆ, ಇದು ಟೊಮೊಟೊ ಹೊಡಿಬೇಕಾದ್ರೆ ಸ್ವಲ್ಪ ಡೌನ್ಫಾಲ್ ಆದ್ರು, ಸ್ವಲ್ಪ ಇಗ್ನೋರ್ ಮಾಡಿದ್ರು, ಜಾಸ್ತಿ ಆರ್ಗ್ಯುಮೆಂಟ್ ಮಾಡಲಿಲ್ಲ ಅಂತ ಅನಿಸ್ತಾ ಇತ್ತು. ಆ ಕಾರಣಕ್ಕೆ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಆಗ್ತಾರೆ ಅಂತ. ಬಟ್ ದೀಕ್ಷಿತಾ, ಮಾಡ್ರನ್ ಮಂಜಾ ಸೇವ್ ಆಗ್ತಾರೆ ಪೂರ್ಣಿಮಾ ಟೀಮಿಂದ, ಅಂದ್ರೆ ಸಂಗೀತ ಅವ್ರ ಟೀಮಿಂದ ಅಲ್ವಾ. ಕೊನೆಗೆ ಅವ್ರು ಎಲಿಮಿನೇಟ್ ಆಗ್ತಾರೆ. ಸುಷ್ಮಿತಾ ಅವರು ಎಲಿಮಿನೇಟ್ ಆಗಿದ್ದಕ್ಕೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ಒಂದ್ ವೇಳೆ ಎಪಿಸೋಡ್ ಎಲ್ಲ ನೋಡ್ಕೊಂಡ್ ಬಂದಿದ್ರೆ, ಅಟ್ಲೀಸ್ಟ್ 7 ಡೇಸ್ ಆಗಿದೆ, ಅಷ್ಟರೊಳಗೆ ಫೇವರೇಟ್ ಯಾರು ಇಷ್ಟ ಆದ್ರು, ಯಾಕೆ ಹೋದ್ರು ಅಂತ ಗೊತ್ತಾಗಲ್ಲ. ಬಟ್ ಇರ್ಲಿ ಸರಿನಾ. ಪೂರ್ಣಿಮಾ ಅವ್ರಿಬ್ರು ರೀಸನ್ಸ್ ಚೆನ್ನಾಗೇ ಕೊಟ್ಟರು. ಬಟ್ ಮಾಡ್ರನ್ ಕವಿ ಮಂಜಾ ತಗೊಂಡಾಗ ನನಗೆ ಒಂದು ಸ್ವಲ್ಪ ಎಲ್ಲೋ ಎಡವಟ್ ಆಯ್ತು ಅಂತ ಅನಿಸ್ತಾ ಇತ್ತು. ಮಾಡ್ರನ್ ಕವಿ ಮಂಜಾ ಮಾತ್ರ ಅದ್ಭುತವಾಗಿ ಮಾತಾಡಿದ್ರು, ಸೂಪರ್ ಆಗಿ ಮಾತಾಡಿದ್ರು ಅಂತ ಹೇಳ್ಬೋದು.
ಇನ್ನು ಅದಾದ್ಮೇಲೆ ಮೇನ್ ಆಗಿ ಇಲ್ಲಿ ಬರೋದೇ ಹೇಮಲತಾ ಅವರ ಒಂದಿದು. ಹೇಮಲತಾ ಅವರು ಯಾವ ರೀತಿ ಅಂದ್ರೆ ಪಾಪ ಅವರು ಸೈಲೆಂಟು ಇನ್ನೋಸೆಂಟ್ ಅನ್ನೋಕ್ಕೆ ಒಂದು ಹೆಸರೇ ಹೇಮಲತಾ ಅಂತ ಹೇಳ್ಬೋದು. ಆಕ್ಚುಲಿ ಸ್ಟಾರ್ಟಿಂಗ್ ನೋಡಿದಂಗ ಇವ್ರು ಮಾತಾಡ್ತಾರೆ ಇರ್ಬೋದು ಅಂತೆಲ್ಲ ಅನ್ಕೊಂಡಿದ್ವಿ. ಇವರು ಯಾವ ರೀತಿ ಅಂದ್ರೆ ಅಲ್ಲಿ ಜಡ್ಜಸ್ಗಳು ಆಂಕರ್ ಫಿಕ್ಸ್ ಆಗಿಬಿಟ್ಟಾರೆ. ಏನಂತ ಅವರೇ ಸ್ಟ್ರಾಂಗು, ಅವ್ರು ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಲೆವೆಲ್ಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಯಾಕೆ ಕಿರಣ್ ಶಾಸ್ತ್ರಿ ವೀಕ್ ಅಂತ ಹೇಳ್ಬಾರ್ದಾ? ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಪ್ರಿಯಾಂಕಾ ಅವರು ಫೋರ್ಸ್ ಮಾಡಿ ಎಳ್ದಿದ್ದಕ್ಕೆ ಮಾತ್ರ ಅವರು ರಿಂಗ್ ಹಾಕಕ್ಕಾಗಿದ್ದು ಸಾಧ್ಯ. ಒಬ್ಬರಾಗಿದ್ರೆ ಕಷ್ಟ ಆಗ್ತಾ ಇತ್ತು. ಅವ್ರದ್ದು ಆಕ್ಚುಲಿ 2 ಪೋಲ್ ಇದ್ರೆ ಈ ಕಡೆ ಪೋಲು ಪ್ರಿಯಾಂಕರ್ದಿದ್ರು, ಅಲ್ಲಿ ಅವ್ರದ್ದಿತ್ತು. ಈ ಕಡೆ ಎಳೆದಾಗ ಅವ್ರಿಗೆ ಹತ್ರ ಆಗ್ತಾ ಇತ್ತು. ಆ ಕಾರಣಕ್ಕೆ ಈಸಿಯಾಗಿ ಅವ್ರು ಹಾಕ್ಬಿಟ್ರು. ಅದೇ ಮೇನ್ ಅವ್ರಿಗೆ ಪಾಸಿಟಿವ್ ಆಗಿದ್ದು. ಇಲ್ಲಾಂದ್ರೆ ಅವ್ರು ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ಕಿರಣ್ ಶಾಸ್ತ್ರಿ ಅವ್ರ ಬಗ್ಗೆ ಹೇಮಲತಾ ಅವ್ರು ಹೇಳಿದ್ದೇನೆ ಅಂದ್ರೆ, ಈ ವ್ಯಕ್ತಿ ತುಂಬಾ ಮಾತಾಡ್ತಾನೆ, ಹೆವಿ ಮಾತಾಡ್ತಾನೆ. ಅದಾದ್ಮೇಲೆ ಇವರು ಹೇಳಿದೆ ಕೇಳಿಸ್ಕೊಳಲ್ಲ, ಸೈಲೆಂಟ್ ಆಗಿರ್ತಾರೆ, ಪ್ರತಿ ಸಲ ಮಾತು ಕೆಲ್ಸಕ್ಕೆ ಬರಲ್ಲ, ಹೆವಿ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಕುಮಾರಿ ಯಾಕಂದ್ರೆ ಸೋತು ಬಂದೋಳು, ಅವ್ರು ಗೆಲ್ಲಿ ಅಂತೇಳಿ ನಾನು ಅವ್ರನ್ನ ಸೇವ್ ಮಾಡ್ತೀನಿ, ಅದಕ್ಕೆ ಇವ್ರನ್ನ ಇದು ಮಾಡ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅನನ್ಯ ಅವ್ರು ಏನಂದ್ರೆ ಇವ್ರಿಗೆ ಟಾಸ್ಕ್ ಆಡಕ್ಕೆ ಬರಲ್ಲ. ಒಂದು ಟಾಸ್ಕ್ ಕೊಟ್ಟಿದ್ರು, ಅವ್ರ ಕಲರ್ಸ್ ಗೊತ್ತಿಲ್ಲ, ಬಿಗ್ ಬಾಸ್ ಮೇಲೆ ಆಡಕ್ಕಾಗಲ್ಲ, ಫಿಸಿಕಲ್ ಆಗಿ ಫಿಟ್ ಇಲ್ಲ ಅಂತೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಚರಣ್ ಶೆಟ್ಟಿ ಬಗ್ಗೆ ಅಷ್ಟೇನೆ, ಇವರು ಹೆಚ್ಚಾಗಿ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾರೆ, ಸುಮ್ಮನೆ ಕ್ವಾಟ್ಲೆ ಕೊಡ್ತಾ ಇರ್ತಾರೆ. ನಾನು ಹೇಳಿದಾಗ ಕಾಂಟ್ರಸೇಷನ್ ಮಾಡಲ್ಲ, ನನ್ನ ಬಗ್ಗೆ ಗಮನ ಇರಲ್ಲ ಇವ್ರಿಗೆ ಅಂತೆಲ್ಲ ಹೇಳ್ತಾರೆ. ಅಷ್ಟರೊಳಗೆ ಇವರೆಲ್ಲ ತಲೆ ಮೇಲೆ ಬಂದು ಕೂರ್ಬಿಡ್ತಾರೆ. ಯಾರು ಹೇಳಿ? ಸಂಗೀತ, ವಿನಯ್, ಚಂದನ್ ಶೆಟ್ಟಿ, ಜೊತೆಗೆ ಶ್ರುತಿ ಮೇಡಮ್ ಅವರು, ಇವರೆಲ್ಲರೂ ಬಂದು ಮೈ ಮೇಲೆ ಬೀಳ್ತಾರೆ. ಅದಾಗೆ ನಿರಂಜನ್ ದೇಶಪಾಂಡೆ, ನೀವು ಕಿರಣ್ ಶಾಸ್ತ್ರಿನ ಸೆಲೆಕ್ಟ್ ಮಾಡಿದ್ರ, ಗೋಲ್ಡ್ ತಂಡು ಪರ್ಚೇಸ್ ಮಾಡಿದ್ರಿ ಅವ್ರನ್ನ, ನೀವು ಹಂಗೆ ಹಿಂಗೆ ಯಾಕೆ ಏನು ಎತ್ತ ಅಂತೇಳಿ ಒಬ್ಬರ ಮೇಲೆ ಒಬ್ರು ಪ್ರಶ್ನೆ ಮಾಡ್ತಾ ಇದ್ರೆ. ಪಾಪ ಒಮ್ಮ ಅಷ್ಟಕ್ಕೂ ಡಿಬೇಟ್ ಮಾಡ್ಕೊಂಡ್ಲು, ಡಿಬೇಟ್ ನಡೀತಾ ಇತ್ತು, ಅಷ್ಟಕ್ಕೂ ಡಿಫೈನ್ ಮಾಡ್ಕೊಂಡ್ಲು. ಹಾಗೆ ಇಲ್ಲ, ಇವ್ರು ಮಾತು ಕೇಳಲ್ಲ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಇದನ್ನೇ ಅಂತ ಅವ್ರ ಜಡ್ಜಸ್ ಹೇಳ್ತಾರೆ. ನೀವು ಏನೋ ಒಂದು ಈಗೋ ಇಟ್ಕೊಂಡು ಮಾಡ್ತೀರಾ. ಬಿಗ್ ಬಾಸ್ ಮನೇಲಿ ಮಾಡಿದ ನೀವು ಅದನ್ನೇ. ಸಂಗೀತ ಆಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು, ಬಿಗ್ ಬಾಸ್ ಮನೇಲಿ ಮಾಡಿದ್ದು ನೀವು ಕೂಡ ಅದನ್ನೇ, ಬೇರೆದು ಏನು ಮಾಡಲಿಲ್ಲ. ನೀವು ಕಾರ್ತಿಕ್ ಮೇಲೆ ಎಷ್ಟೊಂದು ಹೀಗೋ ಮೇಂಟೈನ್ ಮಾಡಿದ್ರಿ ಅಂದ್ರೆ, ಎಷ್ಟು ನೆಗೆಟಿವ್ ಅಂದ್ರೆ ಅದೇ ರೀಸನ್ ನೆಗೆಟಿವ್ ಆಗೋಕ್ಕೆ. ವಿನಯ್ ಗೌಡ ಅಷ್ಟೇನೆ, ನೀವು ಯಾವ ರೀತಿ ಎಲ್ಲ ಮಾಡಿದ್ರೆ ಅಲ್ಲಿ ಕಂಟೆಸ್ಟೆಂಟ್ಗಳನ್ನ ಹೀಗೋ ಇಟ್ಕೊಂಡು ಅಂತ ಕ್ಲಿಯರ್ ಕಟ್ ಆಗೋತ್ತೆ. ಗ್ರೂಪ್ ಇದಾಗ ಮಾಡ್ಕೊಂಡು ಬೇರೆ ಅವ್ರನ್ನ ಇದು ಮಾಡ್ತಾ ಇದ್ರಿ. ಇಲ್ಲಂತ ಬಂದಾಗ ತಪ್ಪಾಯ್ತು, ಒಳಗಡೆ ಬಂದಾಗ ರೈಟ್ ಆಯ್ತು. ಆ ರೀತಿ ಆಗ್ತಾ ಇದೆ. ಇರ್ಲಿ, ಅವ್ರ ಜಡ್ಜಸ್ಗಳಾಗಿದಾರಲ್ವಾ, ಅವ್ರ ಮಾತೆ ನಡೀತೈತೆ. ಸರಿ, ಇನ್ನು ಇದಾದ್ಮೇಲೆ ಮೇನ್ ಆಗಿ ಇಲ್ಲಿ ಇಷ್ಟೆಲ್ಲ ಆದ್ಮೇಲೆ ಅವ್ರಿಗೆ ಶಾಕ್ ಆಯ್ತು. ಅವಾಗ ಇದ್ದಿದ್ದಂಗೆ ರೂಲ್ ಚೇಂಜ್ ಮಾಡ್ತಾರೆ. ಕ್ಯಾಪ್ಟನ್ ಇಲ್ಲ, ಟೀಮ್ ಲೀಡರ್ ಹೋಗ್ಬಾರ್ದು ಅಂತ ಏನಿಲ್ಲ, ಅವ್ರು ಕೂಡ ಹೋಗ್ಬೋದು, ಅವ್ರನ್ನ ಕಳ್ಸೋ ನಿರ್ಧಾರ ಕೂಡ ನಾವು ತಗೋಬಹುದು, ನೀವು ಡಿಬೇಟ್ ಮಾಡ್ಕೊಳ್ಳಿ, ಆರ್ಗ್ಯುಮೆಂಟ್ ಮಾಡ್ಕೊಳ್ಳಿ ಅಂತ ಅಂದಾಗ, ಎಸ್ಪೆಷಲಿ ಅವನು ಮಾತಾಡೋದೇ ಕಡಿಮೆ ಅಂಥದ್ರಲ್ಲಿ ಇವರೆಲ್ಲ ಎಸ್ಪೆಷಲಿ ಜನ ಮಾತಾಡ್ತಾರೆ. ಕಿರಣ್ ಶಾಸ್ತ್ರಿ ಬಂದಾಗ ಏನಾಗುತ್ತೆ ಅಂದ್ರೆ, ನನಗೆ ಟಾಸ್ಕಲ್ಲಿ ನಾನು ಗೆದ್ದಿದ್ದೀನಿ, ಹೌದು ಗೆದ್ದಿದ್ದಾರೆ, ಸೂಪರ್. ಅದಾದ್ಮೇಲೆ ನಾನು ಜಾಸ್ತಿ ಮಾತಾಡ್ತೀನಿ ಅಂತ, ಇದು ಮಾತಾಡೋ ಶೋ, ಇಲ್ಲಿ ಮಾತಾಡಲೇಬೇಕು, ಮಾತಾಡಲಂದ್ರೆ ನಡೆಯಲ್ಲ, ಮಾತಾಡೋ ಶೋನೇ ಇದು, ಮಾತಾಡಲೇಬೇಕಂತ ಹೇಳ್ತಾರೆ ಅವರು. ಅದು ಕರೆಕ್ಟು, ಮಾತಾಡಲೇಬೇಕು. ಅಲ್ಲಿ ಈ ಆರ್ಗ್ಯುಮೆಂಟ್ ಎಲ್ಲ ಕೇಳಿದಾಗ ಕೊನೆಗೆ ಚಂದನ್ ಶೆಟ್ಟಿ ಅವರು ಸೇವ್ ಮಾಡ್ತಾರೆ ಕಿರಣ್ ಶಾಸ್ತ್ರಿ ಅವ್ರನ್ನ. ಅಲ್ಲೆಲ್ಲ ಜಡ್ಜಸ್ಗಳೆಲ್ಲ ಮಾಡ್ತಾರೆ, ನೀವು ಕೂಡ ಅಲ್ಲಿ ಹೋಗಿ ನಿಂತ್ಕೊಳ್ಳಿ, ನೀವು ಕೂಡ ಅದ್ರ ಮೇಲೆ ಹೋಗಿ, ನೀವು ಕೂಡ ಇದರಲ್ಲಿ ಇದ್ದೀರಾ, ನೀವು ಅದೇನಂತೀನೋ ಆರ್ಗ್ಯುಮೆಂಟ್ ಮಾಡ್ಕೋಬೇಕು, ಡಿಬೇಟ್ ಮಾಡಬೇಕು, ನೀವು ಕೂಡ ಹೋಗಿ ಅಂತ ಹೋಗಿ ಕುಂದ್ರಿಸ್ತಾರೆ ಅಲ್ಲಿ. ಅದಾಗುತ್ತೆ. ಜೊತೆಗೆ ಅವರೆಲ್ಲ ಆರ್ಗ್ಯುಮೆಂಟ್ ಎಲ್ಲ ಮಾಡಿದಾಗ ಇಷ್ಟೆಲ್ಲ ಆದ್ಮೇಲೆ ಕೂಡ ಕೊನೆಗೂ ಅವರೇ ಒಪ್ಕೊಂಡ್ಬಿಡ್ತಾರೆ. ಇವ್ರ ಹತ್ರ ಎಲ್ಲಿಗೂ ನಾನು ಕಿತ್ತಾಡ್ಲಿಕ್ಕೆ ಆಗಲ್ಲಪ್ಪ ಶಿವನೇ ಅಂತೇಳಿ ಹೇಮಲತಾ ಅವರ ಐಮಿಂದ ಕ್ವಿಟ್ ಅಂತಾರೆ. ನಾನು ಹೋಗ್ತೀನಿ ಅಂತಾರೆ. ಜೊತೆಗೆ ಅದೇ ಹೇಳಿದ್ನಲ್ಲ, ಶರಣ್ ಶೆಟ್ಟಿ ಅವ್ರನ್ನ ಯಾರನ್ನ ಕಿರಣ್ ಶಾಸ್ತ್ರಿ ಅವ್ರನ್ನ ಸೇವ್ ಮಾಡ್ತಾರೆ ಈ ಜಡ್ಜಸ್ಗಳು. ಒಬ್ಬರು ಚಂದನ್ ಶೆಟ್ಟಿ ಸೇವ್ ಮಾಡ್ತಾರೆ, ಇನ್ನೊಬ್ರು ಬೇರೆಯವ್ರನ್ನ ಸೇವ್ ಮಾಡ್ತಾರೆ. ಆವಾಗ ಸೇವ್ ಆಗಿರೋ ಕಾರಣ ಇನ್ನು ಉಳಿಯೋದೇ ಅನನ್ಯ ಮತ್ತು ಹೇಮಲತಾ ಅವರು. ಅವಾಗ ಟಾಸ್ಕ್ ಆಡ್ಬೇಕಂತ ಹೇಳ್ತಾರೆ. ಇನ್ನು ಇವರಿಬ್ಬರ ಚರಣ್ ಶೆಟ್ಟಿ ತಗೊಂಡಾಗ ಅವ್ರು ಹೇಳ್ತಾರೆ, ನಾನು ಟಾಸ್ಕ್ ಆಡಿದ್ದೀನಿ, ಎಂಟರ್ಟೈನ್ಮೆಂಟ್ ಅಂತ ಮಾಡಿದ್ದೀನಿ, ಇವರೆಲ್ಲೋ ಮೂಲೆಯಲ್ಲಿದ್ದರೆ ಎಲ್ಲರೂ ಕೂರಿಸಿದ್ದೀನಿ, ಡ್ಯಾನ್ಸ್ ಮಾಡಿಸಿದ್ದೀನಿ, ಹಿಂಗೆ ಮಾಡಬೇಕು, ಫ್ಲೋಕ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕಂತೆಲ್ಲ ಹೇಳಿದ್ದೀನಿ, ನನ್ನನ್ನೇ ಇವ್ರು ಈ ರೀತಿ ಎಲ್ಲ ಬ್ಲೇಮ್ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅವ್ರ ವಾದನ ಕರೆಕ್ಟಾಗಿ ಮಾಡ್ಕೊತಾರೆ. ಇಲ್ಲ ಅಂತ ನಾನು ಹೇಳಲ್ಲ, ಅವ್ರ ವಾದನ ಕರೆಕ್ಟ್ ಇತ್ತು. ಬಟ್ ಅನನ್ಯ ಪಾಂಡೆ ಹೇಮಲತಾ ಅಂತ ಬಂದಾಗ ಅನನ್ಯ ಪಾಂಡೆ ಜೊತೆಗೆ ಇವ್ರು ಟಾಸ್ಕ್ ಆಡಬೇಕಾಯಿತು, ಇಗ್ನೋರ್ ಮಾಡ್ತಾರೆ. ಟಾಸ್ಕ್ ಮೇನ್ ತಪ್ಪು ಮಾಡಿದವರು ಅಲ್ಲೇ. ಟಾಸ್ಕ್ ಆಡಬೇಕಾಗಿತ್ತು, ಟಾಸ್ಕ್ ಆಡಿದ್ದು ತುಂಬ ಚೆನ್ನಾಗಿತ್ತು.
ಬಟ್ ಟಾಸ್ಕಲ್ಲಿ ಇಗ್ನೋರ್ ಮಾಡ್ತಾರೆ. ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಹೇಳ್ಬೋದು. ಆಯಿತು, ಕೊನೆಗೆ ಹೇಮಲತಾ ಅವ್ರು ಹೋಗ್ತಾರೆ, ತುಂಬ ಇನ್ನಸೆಂಟ್ ಇದ್ರ ಅಂತ ಹೇಳಿ ಅವ್ರು ಕಳಿಸ್ತಾರೆ. ಆಯಿತು, ಜಡ್ಜಸ್ಗಳ ನಿರ್ಧಾರ ಮುಗೀತು. ಇನ್ನು ಅದಾದಮೇಲೆ ನಮ್ಮ ಲಕ್ಷ್ಮೀ ಗೌಡ ಅವ್ರು ಬರ್ತಾರೆ. ಈ ಲಕ್ಷ್ಮೀ ಗೌಡ ಅಂತ ಬಂದಾಗ ಕರೆಕ್ಟಾಗಿ ರೀಲ್ಸ್ ಕೊಟ್ಬಿಡು, ಪರ್ಫೆಕ್ಟಾಗಿ ಬಿಗ್ ಬಾಸ್ ಮನೆಗೆ ಇಂಥ ಕಂಟೆಸ್ಟೆಂಟ್ ಬೇಕು ಅಂತ ಅನಿಸ್ತಾ ಇತ್ತು ನನಗಾದ್ರೆ. ಇಲ್ಲಿರೋ ಕಾಮನ್ ಮ್ಯಾನ್ಗಳಲ್ಲಿ ಇಲ್ಲ ಇವ್ರಿಗಿಂತ ಬೇರೆಯವ್ರು ಬರ್ಬೋದು, ಇವ್ರಿಗಿಂತ ಸ್ಟ್ರಾಂಗ್ ಇರ್ಬೋದು, ಅದು ಬೇರೆ ವಿಷಯ. ಬಟ್ ಅಲ್ಲಿ ನೋಡಿದಾಗ ಅಲ್ಲಿರೋ 24 ಜನರಲ್ಲಿ ನನಗೆ ಗಮನಿಸಿದಾಗ ಏನು ಅನಿಸ್ತು ಅಂದರೆ ಸಿ ಈಸ್ ದ ಎಕ್ಸಲೆಂಟ್ ಕಂಟೆಸ್ಟೆಂಟ್. ಸಿ ಈಸ್ ಗುಡ್ ಆಲ್ವೇಸ್, ಎಲ್ಲದರಲ್ಲೂ, ಮಾತಲ್ಲೂ, ಕದರಲ್ಲೂ, ಟಾಸ್ಕಲ್ಲೂ, ಆರ್ಗ್ಯುಮೆಂಟಲ್ಲೂ, ಡಿಬೇಟಲ್ಲೂ, ಎಲ್ಲದರಲ್ಲೂ ಶಿ ಈಸ್ ಆಲ್ವೇಸ್ ಪರ್ಫೆಕ್ಟ್ ಅಂತ ಅನಿಸ್ತಾ ಇತ್ತು. ಸರಿನಾ? ಅದಾದಮೇಲೆ ಮೇನ್ ಆಗಿ ರೋಹಿಣಿ ಯಾರು ರೋಶಿನಿ ಅಂತ ತಗೊಂತಾರೆ. ಇವ್ರು ಹೇಳ್ತಾರೆ ಅಷ್ಟೇನು ಇವ್ರಿಗೆ ಯಾವುದು ಟಾಸ್ಕ್ ಕೊಟ್ಟಿಲ್ಲ, ಫಿಸಿಕಲ್ ಟಾಸ್ಕ್ ಅಂತ ಕೊಟ್ಟರೆ ಆಡಲೇ ಇಲ್ಲ. ಅದೇನು ಕೀ ಹುಡುಗ ಟಾಸ್ಕಲ್ಲಿ ಕಳಿಸಿದ್ವಿ, ಅಷ್ಟೇನು ಕಾಂಟ್ರಿಬ್ಯೂಷನ್ ಇರಲಿಲ್ಲ ಆ ಗೇಮಲ್ಲಿ, ಹೆವಿ ಎಫರ್ಟ್ ಏನು ಹಾಕ್ಲಿಲ್ಲ ಅಂತೇಳಿ ಅವ್ರ ಮೇಲೆ ಅವ್ರ ಮೇಲೆ ಬ್ಲೇಮ್ ಮಾಡ್ತಾರೆ. ಅವ್ರ ಮೇಲೆ ಒಂದು ಅಪವಾದ ಓಡಿಸ್ತಾರೆ. ಆ ಅಪವಾದಕ್ಕೆ ನಾನು ಆಡಿದ್ದೀನಿ, ಸೋತಿಲ್ಲ, ಗೆದ್ದಿದ್ದೀನಿ ಅಂದರೆ ಕೊನೆಗೆ ನಿಲ್ಲಲ್ಲ, ನಾನು ಅವರು ಬೇರೆ ಇಬ್ಬರು ಗೆದ್ದರು ಕೂಡ ಅಲ್ಲಿಗೆ ನಾನು ಇಗ್ನೋರ್ ಮಾಡಲಿಲ್ಲ, ಗಿವ್ ಅಪ್ ಮಾಡಲಿಲ್ಲ, ನಾನು ಆಡಿದೆ ಅಂತ ಆರ್ಗ್ಯುಮೆಂಟ್ ಮಾಡ್ಕೊತಾರೆ. ಸರಿ, ಅದಾದಮೇಲೆ ನಮ್ಮ ರತ್ನಮ್ಮಜ್ಜಿ ಇವ್ರು ಲಕ್ಷ್ಮೀಗೌಡ ಹೇಳೋದೇನಂದರೆ ವಯಸ್ಸಾಗಿದೆ, 72 ಆಗಿದೆ, ಬಿಗ್ ಬಾಸ್ ಮೇಲೆ ಉಳಿತಾರ, ಹಾಗೆ ಹೀಗೆ ಅಂತ ಹೇಳ್ತಾರೆ. ನನಗಿಂತ ಫಿಟ್ನೆಸ್ ಇದೆಯಾ, ನನಗಿಂತ ಇದೆಯಾ, ನಾನೇ ಗ್ರೇಟು, ನಾನೇ ಸ್ಟ್ರಾಂಗ್ ಅಂತ ಇವರು ಡಿಫೈಂಡ್ ಮಾಡ್ಕೊತಾರೆ. ಪ್ರಿಯಾಂಕಾ ಕೂಡ ಡಿಫೈಂಡ್ ಮಾಡ್ಕೊಡ್ತಾರೆ. ಪ್ರಿಯಾಂಕಾ ಇಲ್ಲಿ ಮೇನು ಮಿಸ್ಟೇಕ್ ಮಾಡಿದ್ದೇನೆಂದರೆ ಈ ಗೇಮು ಯಾವನು ಆಡ್ತಿರಲಿಲ್ಲ, ನಾನಾಗಿದ್ದಕ್ಕೆ ಆಡಿದ್ದೀನಿ, ಯಾವನು ಆಡಲ್ಲ. ವಿನಯ್ ಗೌಡ ಅವರು ಮರ್ಯಾದೆ ಬಗ್ಗೆ ಮಾತಾಡ್ತಾರೆ ಗುರು. ಬಿಗ್ ಬಾಸ್ ಮನೇಲಿ ನಿಮ್ಮಷ್ಟು ಪದಗಳು ಯೂಸ್ ಮಾಡಿದ್ದು ಯಾರೂ ಇಲ್ಲ ಸರ್. ಅಷ್ಟೆಲ್ಲ ಯೂಸ್ ಮಾಡಿದ್ರೆ ಪದಗಳು ನೀವು ಅಲ್ವಾ? ಮರ್ತೋಯ್ತಾ ಬಿಗ್ ಬಾಸ್ 10 ಸೀಸನ್ನು ಅಂತ ಅನಿಸ್ತಾ ಇತ್ತು ನನಗೆ ನೋಡಿದಾಗ. ಸರಿ, ಅವ್ರು ಮಾಡಿದ ತಪ್ಪ ಅಂತ ಹೇಳಲ್ಲ, ಆ ರೀತಿ ಮಾತಾಡಬಾರ್ದಾಗಿತ್ತು. ಒಂದು ಶೋ ಅಲ್ಲಿ ಅವ್ರು ಹೇಳ್ತಾರೆ ಅವನು ಮಾಡಲ್ಲ, ಇವನು ಮಾಡಲ್ಲ, ನಾನು ಅದಕ್ಕೆ ಮಾಡಿದ್ದೀನಿ, ಅಲ್ಲಿರೋ ಜಡ್ಜಸ್ಗಳೇ ಮಾಡಲ್ಲ ಅಂತಾರೆ. ನಾನು ಹೇಳಿಲ್ವಾ? ಮೇನ್ ರೀಸನ್ ಅದೇ ಗುರು. ಜಡ್ಜಸ್ಗಳು ಯಾರಾದರೂ ಬ್ಲೇಮ್ ಮಾಡಿದ್ರ, ನೆಗೆಟಿವ್ ಮಾತಾಡಿದ್ರ, ನೀವು ಔಟು, ಮುಗೀತು ನಿಮ್ಮ ಕತೆ ಅಷ್ಟೇ. ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ. ಜೊತೆಗೆ ಇನ್ನು ಲಕ್ಷ್ಮೀ ಗೌಡವರು ಚೆನ್ನಾಗಿ ಡಿಫೈಂಡ್ ಮಾಡ್ತಾರೆ. ಮೇನ್ ಆಗಿ ನೀವು ಹೇಳಿದ್ರಿ ರೋಹಿಣಿ ಬಗ್ಗೆ ಹೇಳ್ತಾರೆ, ಪ್ರಿಯಾಂಕಾ ಬಗ್ಗೆ ಹೇಳ್ತಾರೆ. ನಿಮಗೆ ಪ್ರಿಯಾಂಕಾ ಬಗ್ಗೆ ಹೇಳ್ತಾರೆ ಏನಂತ ಗೊತ್ತಾ? ನಿಮಗೆ 2 ಮಿಸ್ಟೇಕ್ ಇದಾವೆ. ಒಂದು ಏನು ಗೊತ್ತಾ? ಅಗ್ರೆಸಿವ್ ಆಗೋದು, ಇನ್ನೊಂದು ವಾಯ್ಸ್ ರೈಸ್ ಮಾಡೋದು. ಇವೆರಡು ನೆಗೆಟಿವ್ ಬಿಗ್ ಬಾಸ್ ಮೇಲೆ ಕೆಲಸಕ್ಕೆ ಬರಲ್ಲ ಅಂತ ಅವರು ಅದನ್ನೇ ಮಾಡಿದ್ದು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರಲಿಲ್ಲ, ಈ ರೀತಿ ಎಲ್ಲ ಮಾತಾಡ್ತಾರೆ ಅಂತ. ಅದೇ ರೀತಿ ಮಾತಾಡಿದ್ರು ಅವರು. ಆ ಕಾರಣಕ್ಕೆ ಎಲಿಮಿನೇಟ್ ಕೂಡ ಆಗ್ತಾರೆ. ಜೊತೆಗೆ ಇವ್ರು ಡಿಫೆಂಡ್ ಮಾಡ್ಕೊಳಕ್ಕೆ ಅವ್ರಿಗೂ ಟಾಸ್ಕ್ ಕೊಡ್ತಾರೆ. ಬಟ್ ಅಜ್ಜಿ ಬಗ್ಗೆ ಮಾತಾಡೋಣ. ರತ್ನಮ್ಮಜ್ಜಿ ಅಂದಾಗ ಏನಂತಂದ್ರೆ ನಾನು ಕರೆಕ್ಟ್ ಇದ್ದೀನಿ, ನಾನು ಫಿಟ್ನೆಸ್ ಇದ್ದೀನಿ, ನಾನು ಟಾಸ್ಕ್ ಆಡ್ತೀನಿ, ನಾನು ಫಿಟ್ನೆಸ್ ಇದೆಯಾ, ಯೋಗ ಮಾಡ್ಲಾ, ಒಂದು ನಮಸ್ಕಾರ ಮಾಡ್ಲಾ ಅಂತಾರೆ. ಇಲ್ಲಿ ಯಾರು ಪರ್ಫೆಕ್ಟು ಯಾರು ಗ್ರೇಟ್ ಅಂತ ಹೇಳೋಕ್ಕೆ ಆಗಲ್ಲ. ಅವರು ಸುಮಾರು ವರ್ಷಗಳಿಂದ ಯೋಗ ಮಾಡ್ತಾ ಬರ್ತಾ ಇದ್ದಾರೆ. ಅದನ್ನ ಎಲ್ಲರೂ ಮಾಡೋಕ್ಕಾಗಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲರೂ ಕೂಡ ಮಾಡ್ಬೋದು. ಇಲ್ಲ ಅಜ್ಜಿ ಗ್ರೇಟ್ ಅಂತ ಹೇಳಲ್ಲ. ಬಟ್ ಆ ವಯಸ್ಸಿಗೆ, ಆ ಒಂದು ಏಜಿಗೆ, ಆ ಟೈಮಲ್ಲಿ, ಆ ಸ್ಟೇಜಲ್ಲಿ ಆ ರೀತಿ ಮಾತಾಡೋದು ಕಷ್ಟ. ಯಾಕಂದರೆ ಕಂಪೇರ್ ಟು ಹೇಮಲತಾ ಅವರು ಇನ್ನೂ ಸ್ವಲ್ಪ ಹೆಂಗೆ ಇದ್ದಾರೆ, ಬಟ್ ಮಾತಾಡೋಕ್ಕಾಗಲಿಲ್ಲ. ಇವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ಡಿಬೇಟ್ ಮಾಡ್ಕೊಂಡ್ರು, ಎಲ್ಲನೂ ಮಾಡಿದ್ರು. ಅಲ್ಲಿ ಹಂಗೆ ಜಡ್ಜಸ್ಗಳು ಸ್ವಲ್ಪ ಪುಲಿಹೋರ ಅಂತ ನೋಡಿ ಸ್ವಲ್ಪ ಚಿತ್ರಾನ್ನ ಕಲಿಸಿದ್ರು. ಸಾರ್ ನೀವು ಸೂಪರ್ ಸಾರ್, ನೀವು ಗ್ರೇಟ್ ಸಾರ್, ಮೇಡಮ್ ನೀವು ಗ್ರೇಟ್ ಮೇಡಮ್ ಅಂದ್ಬಿಟ್ರೆ ಸಾಕು, ಅವ್ರು ಹಂಗೆ ಉಬ್ಬಿಡ್ತಾರೆ. ಒಂದು ಒಳ್ಳೆ ಪೂರಿ ಉಬ್ತಲ್ಲ ಮೇಲೆ, ಆ ರೀತಿ ಪೂರಿ ಉಬ್ದಂಗೆ ಉಬ್ಬಿಡ್ತಾರೆ. ಅವ್ರಿಗೆ ಸೂಪರ್ ಅನ್ಸ ಕನೆಕ್ಟ್ ಆಗ್ಬಿಡ್ತು. ಕೊನೆಗೆ ರತ್ನಮ್ಮಜ್ಜಿನ ಸೇವ್ ಮಾಡ್ತಾರೆ. ಲಕ್ಷ್ಮೀ ಗೌಡ ಅವ್ರ ಬಗ್ಗೆ ಹೇಳ್ತಾರೆ. ವಿನಯ್ ಗೌಡ ಹೇಳ್ತಾರೆ, ಲಕ್ಷ್ಮಿ ನಾನು ನಿನ್ನ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿದ್ದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು, ನಾನೇ ಗ್ರೇಟು, ನನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಲೆವೆಲ್ಗೆ ವಿನಯ್ ಗೌಡ ಅವರು ಏನೋ ಇದು ಮಾಡ್ತಾಯಿದ್ರು. ಓಕೆ, ಹೆವಿ ಟ್ರೋಲ್ ಆಗ್ತಾರೆ ಆಲ್ರೆಡಿ. ಇನ್ನು ಅದಾದಮೇಲೆ ಇವ್ರಿಗೆಲ್ಲ ಟಾಸ್ಕ್ ಕೊಡ್ತಾರೆ. ಏನಂದರೆ ಟಾಸ್ಕು ಕ್ಲಿಪ್ಪು ಮುಖಕ್ಕೆ ಹಾಕೋದು. ಇದರಲ್ಲೂ ಕೂಡ ಇದೆ, ಅದರಲ್ಲಿ ತೆಲುಗು ಅಗ್ನಿ ಪರೀಕ್ಷೆಯಲ್ಲಿದೆ. ಅದೇ ಇಲ್ಲಿ ಉಪಯೋಗಿಸ್ತಾ ಇದ್ರು. ಇಲ್ಲೆಲ್ಲ ತುಟಿಗೆಲ್ಲ, ಮೈಗೆಲ್ಲ, ಕಿವಿಗೆಲ್ಲ ಹಾಕ್ತಾ ಇದ್ರು. ಆವಾಗ ಅವರಲ್ಲಿರೋ ನೆಗೆಟಿವ್ಸ್ ಏನು, ಅವರೆಲ್ಲ ಪಾಸಿಟಿವ್ಸ್ ಏನು, ಅಪೋಸಿಟ್ ವ್ಯಕ್ತಿ ನೆಗೆಟಿವ್ಸ್ ಏನು, ನನ್ನಲ್ಲಿರೋ ಪಾಸಿಟಿವ್ಸ್ ಏನು ಅಂತ ಅವ್ರು ಡಿಬೇಟ್ ಮಾಡ್ಕೊಳ್ಬೇಕು. ನನಗಲ್ಲಿ ಅನ್ಸಿದ್ದೇನೆಂದ್ರೆ ರೋಶಿನಿ ಆಗಿರ್ಬೋದು, ಪ್ರಿಯಾಂಕಾ ಆಗಿರ್ಬೋದು, ಡಿಬೇಟ್ ಅನ್ನೋದು ಈಕ್ವಲ್ ಆಗಿತ್ತು. ಅಲ್ಲಿ ಯಾರು ಹೆಚ್ಚು ಇರಲಿಲ್ಲ, ಯಾರು ಕಮ್ಮಿ ಇರಲಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಪ್ರಿಯಾಂಕಾ ಅವರು ಜಡ್ಜಸ್ಗಳ ಮೇಲೆ ಅಫೆಂಡ್ ಮಾಡಿದ್ರು. ನೀವೇ ಇಲ್ಲ, ನಾನೇ ಗ್ರೇಟು, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಲೆವೆಲ್ಗೆ ಮಾತಾಡ್ತಾ ಇದ್ರು. ಅದು ಅವ್ರಿಗೆಲ್ಲೋ ಎಫೆಕ್ಟ್ ಆಗಿದೆ ಅಂತ ಅನಿಸ್ತಾ ಇದೆ. ಕೊನೆಗೆ ಆ ಗೇಮಲ್ಲಿ ನಿಮ್ಮ ವಾದ ಸರಿಲಿಲ್ಲ, ನಿಮ್ಮ ಮಾತು ಸರಿ ಇರಲಿಲ್ಲ, ನೀವು ಸರಿ ಇರಲಿಲ್ಲ, ಹಾಗೆ ಹೀಗೆ ಅಂತ ಏನೋ ಒಂದು ಹೇಳಿ
ಕೊನೆಗೆ ಪ್ರಿಯಾಂಕಾ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅದು ಜಡ್ಜಸ್ಗಳ ನಿರ್ಧಾರ ಅಷ್ಟೇನೆ. ಈ ಟೀಮಿಂದ ಪ್ರಿಯಾಂಕಾ ಎಲಿಮಿನೇಟ್ ಆಗ್ತಾರೆ. ಯಾರು ವಿನಯ್ ಗೌಡ ಟೀಮಿಂದ ಅದೇ ಲಕ್ಷ್ಮೀ ಗೌಡ ಟೀಮಿಂದ ಪ್ರಿಯಾಂಕಾ ಎಲಿಮಿನೇಟ್ ಆಗ್ತಾರೆ. ಅದಾದ್ಮೇಲೆ ಹೇಮಲತಾನೇ ಹೋಗ್ತಾರೆ. ಅದಾದ್ಮೇಲೆ ಇವರ ಪೂರ್ಣಿಮಾ ಟೀಮಿಂದ ಸುಷ್ಮಿತ್ ಅವ್ರು ಹೋಗ್ತಾರೆ. ಈ 3 ಜನ ಹೋಗೋದು ಮಾತ್ರ ತೋರಿಸಿದ್ದು. ಇವತ್ತು ನೈಟ್ ಎಪಿಸೋಡ್ಗೆ ಇನ್ನೊಬ್ರು ಹೋಗೋದು ತೋರಿಸ್ತಾರೆ. ರಾಜೀವ್ ಟೀಮಿಂದ ಯಾರು ಹೋಗ್ತಾರ? ರಾಜೀವೇ ಹೋಗ್ತಾರ ನೋಡ್ಬೇಕು. ಯಾಕಂದ್ರೆ ಅಲ್ಲಿ ಆ ರೀತಿ ಆರ್ಗ್ಯುಮೆಂಟ್ ಇರುತ್ತೆ. ಆಲ್ರೆಡಿ ಹೇಮಲತಾ ಒಬ್ಬರು ಹೋಯ್ತು. ಇದಾದ್ಮೇಲೆ ಅವ್ರು ಅಲ್ಲಿ ಮಾತಾಡ್ತಾರೆ. ಅದ್ರ ಬಗ್ಗೆ ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ. ಮಾತಾಡಕ್ಕೆ ಅವಕಾಶ ಕೊಡ್ದಂಗೆ ನಾವು ಕಷ್ಟಪಟ್ಟಿದ್ವಿ, ನಾವು ಗ್ರೇಟು, ನಮ್ದು ಹೀಗೆ, ನಮ್ಮ ಸಂಸಾರ ಹೀಗೆ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಜಡ್ಜಸ್ಗಳಾಗಿರ್ಬೋದು, ಆ್ಯಂಕರ್ ಆಗಿರ್ಬೋದು, ಅಲ್ಲಿ ಅವರೇ ಅಲ್ಲಿ ಪ್ರಿಯಾರಿಟಿ, ಅವರನ್ನೇ ಅಲ್ಲಿ ಏನಂತೀವಿ ನಾವು ಮೇನ್ ಅವರನ್ನೇ. ಅವ್ರು ಏನು ಹೇಳ್ತಾರೆ ಅದು ನಡೆಯುತ್ತೆ. ಅವ್ರು ಯಾರು ಬೇಕು ಅವ್ರನ್ನ ಉಳಿಸ್ಕೊಂತಾರೆ, ಯಾರು ಬೇಡ ಅವ್ರನ್ನ ಕಳಿಸ್ತಾರೆ. ಒಂದಂತೂ ಸತ್ಯ, ಜಡ್ಜಸ್ಗಳಿಗೆ ಬಕೆಟ್ ಹಿಡಿದ್ರೆ ಸಾಕು ನೀನು ಸೇವ್ ಆಗ್ತೀಯ. ಇದು ಬೇರೆ ಮಾತೇ ಇಲ್ಲ, ಸರಿನಾ? ಅಲ್ಲಿನ ಕಂಟೆಸ್ಟೆಂಟ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅನ್ಸುತ್ತೆ. ಅವ್ರು ಇಂಪ್ರೆಸ್ ಮಾಡಿದ್ರೆ ಸಾಕು, ಅವ್ರು ಬಕೆಟ್ ಹಿಡಿದ್ರೆ ಸಾಕು. ಅವ್ರು ಹೇಳ್ತಾರೆ ಮಾತಿಗೆ ಮಾತ್ರ ನಾವು ಸ್ಟ್ರಾಂಗ್ ಇರೋರನ್ನ ಕನ್ಸಿಡರ್ ಮಾಡ್ತೀವಿ ಅಂತ. ಒಬ್ಬೊಬ್ರು ಎಕ್ಸ್ಪ್ರೆಷನ್ಸ್ ನೋಡಿಸ್ಬೇಕು ಗುರು. ಸಂಗೀತ ಅವ್ರದ್ದು, ವಿನಯ್ ಅವ್ರದ್ದು, ಬಾ ಗಾಡ್ ಸರ್. ವಿನಯ್ ಅಂತ ಓಕೆ, ಬಟ್ ಸಂಗೀತ ಅವ್ರ ಅಮ್ಮ ಲಕ್ಷ್ಮೀ ಗೌಡ ಅವ್ರನ್ನ ಕರೆದು ಅವ್ರು ಏನು ಹೇಳ್ತಾರೆ, ಯಾಕೆ ಓನು ಏನು ಈ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು. ಇರಲಿ, ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ, ಉಪಯೋಗಿಸ್ಕೊತಾ ಇದ್ದಾರೆ. ಇಲ್ಲಿ ಮೇನ್ ಆಗಿ ಅಗ್ನಿ ಪರೀಕ್ಷೆ ಆಗ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ನೆಗೆಟಿವ್ ಆರ್ ಪಾಸಿಟಿವ್ ಟ್ರೋಲ್ ಆಗ್ತಿರ್ಬೇಕು, ಟ್ರೆಂಡಿಂಗ್ ಅಲ್ಲಿರ್ಬೇಕು, ಏನೋ ಒಂದು ಆಗ್ತಿರ್ಬೇಕು. ಆ ರೀತಿನೇ ಆಗ್ತಾ ಇದೆ. ನೀವು ಬೇಕಾದ್ರೆ ಬರೆದು ಇಟ್ಕೊಳ್ಳಿ. ನೆಕ್ಸ್ಟ್ ಸೀಸನ್ ಕೂಡ ಇವರು ಇರ್ತಾರೆ ಅಗ್ನಿ ಪರೀಕ್ಷೆಗೆ ಜಡ್ಜಸ್ ಆಗಿ, ಸರಿನಾ? ಕೊನೆಗೆ ಅನಿಸಿದ್ದೇನೆಂದ್ರೆ, ಈ ಅಗ್ನಿ ಪರೀಕ್ಷೆ ಮಾಡೋದಕ್ಕಿಂತ ಒಂದು 30 ದಿನ ಬಿಗ್ ಬಾಸ್ ಮಿನಿ ಬಿಗ್ ಬಾಸ್ ಥರ ಮಾಡಿ ಕಂಟೆಸ್ಟೆಂಟ್ ಒಳಗಡೆ ಹಾಕಿ ವಾರ 2-3 ಹೊರಗೆ ಕಳಿಸಿ ಲಾಸ್ಟ್ 4-5 ಜನ ಯಾರು ಉಳಿದ್ರು ಅವ್ರನ್ನ ಬಿಗ್ ಬಾಸ್ ಕಳಿಸಿದ್ರೆ ಚೆನ್ನಾಗಿರೋದೇನೋ ಅಂತ ಅನಿಸ್ತಾ ಇತ್ತು. ಆ ರೀತಿ ಅನಿಸ್ತು. ಮತ್ತು ನಿಮಗೆ ಅಗ್ನಿ ಪರೀಕ್ಷೆ ಬಗ್ಗೆ ಅಭಿಪ್ರಾಯ ಅಂತ ಕಮೆಂಟ್ ಮಾಡಿ. ಮಾಡೋಕ್ಕೆ ನೀವು ಎಪಿಸೋಡ್ ನೋಡಿದ್ರೆ ತಾನೇ, ಎಪಿಸೋಡ್ನೇ ನೋಡ್ತಾ ಇಲ್ಲ ತುಂಬ ಜನ. ಬಟ್ ಕಂಟೆಂಟ್ ಏನಿಲ್ಲ ಅಂತ ಜೊತೆಗೆ ಮಾಡಬೇಕು. ಬಿಗ್ ಬಾಸ್ಗೆ ಸಂಬಂಧಪಟ್ಟ ವಿಡಿಯೋ ಅಂತ ಮಾಡ್ತಾ ಇದ್ದೀನಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.